ಹಲೋ ಎಲ್ರಿಗೂ. ಇನ್ನು ಇವತ್ತು ಆಯುಧ ಪೂಜೆ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟ್ ಮಾಡಿದ್ದೆ ಹೊಸ್ಲು ಪೂಜೆ. ನೋಡ್ಬೋದು, ಹೊಸ್ಲು ಪೂಜೆ ಅನ್ನೋಕ್ಕಿಂತ ಹೊಸ್ಲು ಕ್ಲೀನ್ ಮಾಡಿಕೊಂಡು ನೀಟಾಗಿ ಒಂದು ಬ್ಯೂಟಿಫುಲ್ ಆಗಿರೋ ರಂಗೋಲಿ ಹಾಕ್ತಾಯಿದ್ದೀನಿ. ನೋಡ್ಬೋದು ಚೆನ್ನಾಗಿದೆಯಾ ಅಂತ ಹೇಳಿ. ಆದರೂ ಸೂಪರಾಗಿದೆ ಅಲ್ವಾ. ಆಮೇಲೆ ನಾನು ಇವತ್ತು ಹಾಕ್ಕೊತಿರೋ ಅಂಥ ಡ್ರೆಸ್ ಬಂದು ಇದು ಆ್ಯಕ್ಚುಲಿ ರೆಡ್ ಕಲರ್ ಅಲ್ಲ, ಒಂಥರ ಮೆರೂನ್ ಅಂತ ಹೇಳ್ಬೋದು. ಇನ್ನು ನಾನು ರೆಡಿ ಆಗೋಷ್ಟರಲ್ಲಿ ನಮ್ಮ ಯಜಮಾನರು ಆಲ್ಮೋಸ್ಟ್ ಎಲ್ಲ ಪೂಜೆಗೂ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ರು. ಆಮೇಲೆ ಅವ್ರ ಜೊತೆ ನಾನು ಕೂಡ ಪೂಜೆ ಮಾಡಿದೆ. ಇನ್ನು ಪೂಜೆ ಮಾಡಾದ್ಮೇಲೆ ನೋಡ್ಬೋದು ನಾನು ಹಾಕಿರೋಂಥ ಸ್ಯಾರಿ ಹೇಗೆ ಕಾಣಿಸ್ತಿದೆ ಅಂತ. ನೋಡಿ, ಈ ಥರ ಉಟ್ಕೊಂಡಿದ್ದೀನಿ. ಅದಕ್ಕೆ ನಾನು ವೈಟ್ ಕಲರ್ ರೆಡಿ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾವು ನಮ್ಮ ಬಾವನ ಫ್ಯಾಕ್ಟ್ರಿಗೆ ಹೊರಟ್ವಿ ಆಯುಧ ಪೂಜೆಗೆ, ಫ್ಯಾಕ್ಟ್ರಿ ಪೂಜೆಗೆ. ನೋಡ್ಬೋದು ಈ ಥರ ಇದೆ, ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಬೆಳಗ್ಗೆ ಟಿಫನ್ ಕೂಡ ಆರ್ಡರ್ ಮಾಡಿದರು, ಸೊ ಅದನ್ನು ಕೂಡ ತಿನ್ನೋರು ತಿಂತಾ ಇದ್ದಾರೆ. ಇನ್ನು ನಮ್ಮ ಮನೆ ಪುಟಾಣಿ ನೋಡಿ ಇದು. ಸ್ಮೈಲು. ಫ್ಯಾಕ್ಟ್ರಿ ಮುಂದಕ್ಕೊಂದು ಬ್ಯೂಟಿಫುಲ್ ಆಗಿರುವಂಥ ರಂಗೋಲಿ ಹಾಕಿ ಇನ್ನು ಪೂಜೆ ಸೆಟಪ್ ಎಲ್ಲ ರೆಡಿಯಾಗಿದೆ ನೋಡ್ಬೋದು. ಇನ್ನು ಎಲ್ಲ ರೆಡಿ ಆದಮೇಲೆ ಪೂಜೆ ಕೂಡ ಸ್ಟಾರ್ಟ್ ಆಯಿತು. ನಮ್ಮ ಅಕ್ಕಯ್ಯ ಪೂಜೆ ಮಾಡ್ತಾ ಇದ್ದಾಳೆ ನೋಡಿ. ಇನ್ನು ಒಂದು ಸೈಡಲ್ಲಿ ಪುರಿ ತುಂಬೋರೆಲ್ಲ ಪುರಿ ತುಂಬ್ತಾ ಇದ್ದಾರೆ ಪ್ಲಾಸ್ಟಿಕ್ ನೋಡ್ಬೋದು. ಇನ್ನು ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರೆ ನಾವು ಹೆಣ್ಮಕ್ಳು ಅಪರೂಪಕ್ಕೆ ಸೀರೆ ಉಟ್ಕೊಂಡಿರೋರು ಒಂದಷ್ಟು ಸೆಲ್ಫಿ ಫೋಟೋಸ್ ಬೇಕಲ್ಲ, ಸೀರೆ ದರ್ಬಾರ್ ಇರುತ್ತಲ್ಲ ನಮ್ಮದು. ಕೇಳಬೇಕಾ ನಿತ್ತಿತ್ತಾನೆ ಸೆಲ್ಫಿ ಫೋಟೋಶೂಟ್ಸು. ಇನ್ನು ಒಂದಷ್ಟು ಫೋಟೋಸು ವೀಡಿಯೋಸು ಎಲ್ಲ ಆಯಿತು ನೋಡ್ಬೋದು. ಲಾಸ್ಟಿಗೆ ಒಂದು ಕುಂಬಳಕಾಯಿ ಕೂಡ ಒಡೆದಾಯಿತು. ಇನ್ನು ಈ ರೀತಿ ಫೈನಲ್ ಪೂಜೆ ಎಲ್ಲ ಮುಗೀತು ಫ್ಯಾಕ್ಟ್ರಿದು. ಇನ್ನು ಇದಾದಮೇಲೆ ನೆಕ್ಸ್ಟ್ ಇದ್ದಿದ್ದು ಗಾಡಿಗಳ ಪೂಜೆ, ಮೇಯ್ನು ಮಾಡುವಂಥ ಪೂಜೆ. ನೋಡ್ಬೋದು ಈ ಮನೆಯಲ್ಲಿರುವಂಥ ಎಲ್ಲ ಗಾಡಿಗಳಿಗೂ ಹಾರ ಹಾಕಿ ವಿಭೂತಿ ಇಟ್ಟು ನಾಮ ಹಾಕಿ ನೀಟಾಗಿ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಯಜಮಾನರು. ಇನ್ನು ಈ ಪೂಜೆನೆಲ್ಲ ಮುಗಿಸ್ಕೊಂಡು ವರ್ಷ ಇಡೀ ಚೆನ್ನಾಗಿ ಓಡಾಡಲಿ, ಸೇಫ್ಟಿಯಾಗಿ ಕರ್ಕೊಂಬರಲಿ ಅಂತ ಪೂಜೆ ಎಲ್ಲ ಮಾಡಿದ್ಮೇಲೆ ಗಾಡಿಗಳನ್ನ ಎಲ್ಲನೂ ಒಂದು ರೌಂಡ್ ಓಡಿಸಿದ್ದಾಯಿತು. ನೆಕ್ಸ್ಟ್ ಇದಿದೆ ಊಟ. ಎಲ್ರಿಗೂ ಹೊಟ್ಟೆ ಸಾಗ್ಬಿಟ್ಟಿತ್ತು, ಬೇಗನೆ ಊಟ ಮಾಡಿಕೊಂಡು ಒಂದು ಗ್ರೂಪ್ ಸೆಲ್ಫಿನ ತೊಗೊಂಡ್ವಿ. ಇನ್ನು ಅಲ್ಲಿಂದ ನಾವು ಮೈಸೂರು ಕಡೆ ಹೊರಟ್ವಿ. ಇನ್ನು ಮೈಸೂರಲ್ಲಿ ನಮ್ಮ ಯಜಮಾನ್ರಿಗೆ ಅಜ್ಜಿ ಮನೆ ಇದೆ, ಹಾಗೆ ಮೈಸೂರಲ್ಲಿ ಹಬ್ಬ ಇದ್ದಿದ್ದರಿಂದ ನಾವು ಮೈಸೂರು ಕಡೆ ಹೊರಟ್ವಿ. ಸೊ ಆನ್ ದಿ ವೇ ಸ್ವಲ್ಪ ಲೈಟ್ ಊಟ ಮಾಡ್ಕೊಂಡ್ವಿ. ಹೊರಟೋ ಟೈಮಲ್ಲಿ ಹೀಗಿದ್ದ ನಮ್ಮ ಮಂದಿ ಸ್ವಲ್ಪ ಹೊತ್ತಾದಮೇಲೆ ಹೀಗಾಗಿದ್ದಾರೆ ನೋಡಿ. ಇನ್ನು ಸಂಜೆ ಬ್ಯೂಟಿಫುಲ್ ವ್ಯೂ ಅಂತ ಚೆನ್ನಾಗಿತ್ತು ಅಂತ ಒಂದು ಚಾರ್ಟ್ ತೊಗೊಂಡೇ ಬಿಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ಇದು ಯಾವುದೋ ಒಂದು ಊರು ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರು, ನನಗೆ ಯಾವುದೋ ಅಂತ ನೆನಪಾಗಿಲ್ಲ. ಇನ್ನು ಒಂದೇ ಟೇಕಲ್ಲಿ ಹೋಗೋಕ್ಕಾಗಲ್ಲ ಅಂತ ಅಲ್ಲಲ್ಲೇ ಸ್ಟಾಪ್ ಮಾಡಿಕೊಂಡು ಈಗ ನಮ್ಮದು ಟೀ ಬ್ರೇಕ್. ಸೊ ಇನ್ನು ಅದು ಇದು ಎಲ್ಲ ಬ್ರೇಕ್ಸ್ಗಳನ್ನ ಮುಗಿಸ್ಕೊಂಡು ನಾವು ನಮ್ಮ ಗೂಡ್ ಸೇರ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ನೈಟ್ ಆಗಿತ್ತು ನೋಡಿ. ಎಲ್ಲರೂ ಒಳಗಡೆ ಸೇರ್ಕೊಬಿಟ್ಟಿದ್ದಾರೆ, ಯಾರೂ ಔಟ್ಸೈಡ್ ಇಲ್ಲ. ಇನ್ನು ಮನೆಗೆ ಹೋಗೋ ಅಷ್ಟರಲ್ಲಿ ಎಲ್ಲರೂ ರೆಡಿ ಮಾಡ್ಕೊತಾರೆ ನೋಡಿ. ಪ್ರಿಪ್ರೇಷನ್ಸ್ ಎಲ್ಲ ಫುಲ್ ಜೋರಾಗಿ ನಡೀತಾ ಇದೆ. ಇನ್ನು ನಾನ್ ವೆಜ್ ಆಗಿರೋದ್ರಿಂದ ನೋಡ್ಬೋದು ಮನೆ ಗಂಡಸರೆಲ್ಲ ಭಟ್ರಾಗ್ಬಿಟ್ಟಿದ್ದಾರೆ. ಇನ್ನು ಅವ್ರನ್ನೆಲ್ಲರೂ ಒಂದು ರೌಂಡ್ ಮಾತಾಡಿಸ್ಕೊಂಡು ಚಿಕ್ಕಪ್ಪ ದೊಡ್ಡಮ್ಮ ಮಕ್ಕಳು ಇನ್ನು ಹಾಗೆ ಎಲ್ಲ ಸಿಸ್ಟರ್ಸ್ ಬ್ರದರ್ಸ್ನೂ ಮಾತಾಡಿಸ್ಕೊಂಡು ಇನ್ನು ಮನೆಯಲ್ಲಿರುವಂಥ ಪುಟಾಣಿಗಳಿಗೆಲ್ಲ ಹಾಯ್ ಹೇಳೋ ಅಷ್ಟರಲ್ಲಿ ಪೂಜೆಗೆ ರೆಡಿ ಆಯಿತು. ಎಲ್ಲ ನಾನು ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ಮೈಸೂರು ಕಡೆ ನಾನು ಯಾವತ್ತೂ ಹೋಗಿರಲಿಲ್ಲ. ಇನ್ನು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ ನಮ್ಮ ಮಾವ. ಇನ್ನು ಪೂಜೆ ಎಲ್ಲ ಆದಮೇಲೆ ನಾನು ನೋಟಿಸ್ ಮಾಡಿದ್ದು ಎಡೆನ ತೆಗೆದುಬಿಟ್ಟು ನಮ್ಮ ಕಡೆ ಎಲ್ಲ ಜನರಲಾಗಿ ಸುಮ್ಮನೆ ಔಟ್ಸೈಡ್ ಇಡ್ತಾರೆ. ಆದರೆ ಇಲ್ಲಿ ಹಂಚ್ ಮೇಲೆ ಹತ್ಬಿಟ್ಟು ಅದೇ ನೈಟು ಮತ್ತೆ ಅಲ್ಲಿ ಪೂಜೆ ಮಾಡಿಬಿಟ್ಟು
ಆಮೇಲೆ ಹಂಚ ಮೇಲೆ ಇಟ್ಬಿಟ್ಟು ಬರ್ತಾರೆ ಅದನ್ನು ಕಾಗೆ ತಿನ್ನೋದಕ್ಕೆ. ಸೊ ಇದು ನಂಗೆ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು. ಇನ್ನು ಇದೆಲ್ಲ ಆದಮೇಲೆ ಎಲ್ಲರ ಜೊತೆ ಹರಟೆ ಹೊಡ್ಕೊಂಡು ಊಟ ಮಾಡಿಕೊಂಡು ಮಲಗೋಷ್ಟಲ್ಲಂತೂ ಮಿಡ್ ನೈಟ್ ಆಯಿತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.